ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಜೊತೆಗೆ ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ಎಸ್ ಆರ್ ನೋ ಬೋರ್ಡಲ್ಲಿ ಏನೆಲ್ಲ ಆಗುತ್ತೆ, ಅದೇ ರೀತಿಯಾಗಿ ಸ್ಪೆಷಲ್ ಟಾಸ್ಕ್ ಏನಿರುತ್ತೆ, ಕಾಮಿಡಿ ಟಾಸ್ಕ್ ಪ್ರೋಮೋ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ಅದೇ ರೀತಿಯಾಗಿ ಗಾಳಿ ಸುದ್ದಿ ನಿಜ ಆಗುತ್ತಾ? ಗಾಳಿ ಸುದ್ದಿ ಏನಿಲ್ಲ, ಚೈತ್ರ ಮತ್ತು ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ನಿಜನಾ, ಹೋಗಿದ್ದಾರಾ, ಇನ್ನು ಇರ್ತಾರ? ತುಂಬಾ ವಾರಗಳಿಂದ ಇದೇ ಮಾತು ಬರ್ತಾ ಇತ್ತು, ಮತ್ತೆ ಅದು ನಿಜ ಆಗುತ್ತಾ? ಈ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಒಂದು ಭ್ರಮೆ ಟಾಸ್ಕ್ ಅಂತ ಬರುತ್ತೆ, ಅದಂತೂ ತುಂಬಾ ಅದ್ಭುತವಾಗಿರುತ್ತೆ. ಎಸ್ಪೆಷಲಿ ಈಗ ಗಿಲ್ಲಿ ವಿಸಸ್ ರಕ್ಷಿತಾ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ಇವತ್ತು ಎಪಿಸೋಡ್ ಅಲ್ಲಿ ಏನೆಲ್ಲ ಆಗುತ್ತೆ, ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ. ಅದೇ ರೀತಿಯಾಗಿ ಎಸ್ ಆರ್ ನೋ ಬೋರ್ಡ್ ಅಲ್ಲಿ ಮತ್ತೆ ಕಾವ್ಯ ಗಿಲ್ಲಿ ಟಾಪಿಕ್ ಬರುತ್ತೆ. ಸೂರಜ್, ಅಶ್ವಿನಿ ಹಾಗೂ ರಾಶಿಕ್ ಅವ್ರು ಮಾತಾಡಿರ್ತಾರೆ. ಬಟ್ ಎಸ್ ಆರ್ ನೋ ಬಂದಾಗ ಮಾತ್ರ ಉಲ್ಟಾ ಪಲ್ಟಾ ಆಗ್ತಾರೆ ಆ ವಿಷಯದಲ್ಲಿ. ಇದೆಲ್ಲ ಡೀಟೇಲ್ಸ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಈ ವಿಡಿಯೋನ ಲೈಕ್ ಮಾಡಿ. ಆ ವಿಷಯಕ್ಕೆ ಬಂದ್ಬಿಡೋಣ. ಮೊದಲೇದಾಗಿ ಫನ್ ಟಾಸ್ಕ್ ಒಂದು ಬಂದಿದೆ, ಅಂದ್ರೆ ಟೇಸ್ಟ್ ನೋಡಿ ನಾವು ಅದ್ರ ಬಗ್ಗೆ ಅದು ಏನು ಊಟ, ಅದೇನು ತಿಂಡಿ ಅಂತ ನಾವು ಹೇಳಬೇಕು. ಆ ಟಾಸ್ಕ್ ಅಲ್ಲಿ ಎಸ್ಪೆಷಲಿ ರಜತ್ ಮತ್ತು ಗಿಲ್ಲಿ ಅವರು ಸಖತ್ತಾಗಿ ನಗಿಸ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ಗಿಲ್ಲಿ ಅವರು ಟೇಸ್ಟ್ ನೋಡಿ ಹೇಳ್ತಾರೆ. ಟೇಸ್ಟ್ ನೋಡಿ ಹೇಳಿದಾಗ, ಅಣ್ಣ ನಂಗೇನು ಕೊರೋನಾಗೇನಾರ ಬಂದಿದ್ಯಾ, ನಂಗೆ ಟೇಸ್ಟೇ ಗೊತ್ತಾಗ್ತಿಲ್ಲ ಅಂತಲ್ಲ. ಸಿಂಪಲ್ ಏನು ಗೊತ್ತಾ, ಅವರು ಟೇಸ್ಟ್ ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಅಂದ್ರೆ ಅವರು ಗೆಸ್ ಮಾಡಬಾರ್ದು, ಗೆಸ್ ಮಾಡದ ರೀತಿಯಾಗಿ ಕೊಟ್ಟಿರ್ತಾರೆ. ಗೆಸ್ ಮಾಡ್ಬೇಕು, ಆ ರೀತಿ ಎಲ್ಲ ಕಟ್ ಮಾಡಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಮಾಡೋರಿಗೆ ಮಿಕ್ಚರ್ ಕೊಟ್ಟಿದ್ದಾರೆ, ಅದರಲ್ಲೂ ಗೆಸ್ ಮಾಡಕ್ಕೆ ಆಗಲ್ಲ ನಮ್ಮ ರಜತ್ ಅವರು. ಆ ರೀತಿ ಎಲ್ಲ ಇದೆ. ಅದೇ ರೀತಿಯಾಗಿ 2 ಪಾಯಿಂಟ್ ಕೊಡ್ತೀನಿ ಗಿಲ್ಲಿ ಅಂತೇಳಿ ಒಂದು ಇದು ಕೊಡ್ತಾರೆ ಗಿಲ್ಲಿ ಅವರಿಗೆ, ವಾಟರ್ದು ಇದು, ಅದು ಗೆಸ್ ಮಾಡೋಕ್ಕಾಗಲ್ಲ. ಅಣ್ಣ ನೆಕ್ಸ್ಟ್ ಕೂಡ ನಾವು ಸೋತ್ಬಿಟ್ಟು ಬಿಡೋಣ ಅಂತೇಳಿ ತುಂಬಾ ಫನ್ ಆಗಿ ಕ್ರಿಯೇಟ್ ಆಗೆಲ್ಲ ಆಗುತ್ತೆ. ತುಂಬಾ ಅದ್ಭುತವಾಗಿದೆ. ಬರ್ತಾ ಯಾಕೋ ಗಿಲ್ಲಿಗೆ ಒಂದು ಸ್ಪೆಷಲ್ ಟಾಸ್ಕ್ ಕೊಡ್ತಾ ಇದ್ರು. ಸಂಡೇ ಯಾಕೋ 2-3 ವಾರ ಆಯ್ತು ಆ ಟಾಸ್ಕ್ ಎಲ್ಲ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಟ್ರೈ ಮಾಡ್ತಾ ಇದಾರೆ ಕಲರ್ಸ್ ಅವ್ರು ಅಂತ ಹೇಳ್ಬೋದು. ಫಿನಾಲ್ ಹತ್ರ ಬರ್ತಾ ಇದೆ, ಆ ಕಾರಣಕ್ಕೇನೆ ಜಾಸ್ತಿ ಹೈಪ್ ಕೊಡೋದು ಬೇಡ ಒಬ್ರಿಗೇನೆ. ಆದ್ರಿಂದ ಒಬ್ರಿಗೆ ವಿನ್ ಆಗ್ತಾರಂತ ಜನ ಡಿಸೈಡ್ ಮಾಡ್ತಾರೆ. ಆ ಕಾರಣಕ್ಕೆಲ್ಲ ಬೇಡ ಅಂತೇಳಿ ಆ ಗಿಲ್ಲಿಯರಿಗೆ ಸಖತ್ತಾಗಿ ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂಥರ ಹೇಳು, ನಾ ಕಂಡ ಧ್ರುವ ಅಂತ ಬುಕ್ ಬರೀತಿ, ಯಾರು ಬುಕ್ ಬರೀತಿ ಅಂತೆಲ್ಲ ಈ ರೀತಿ ಎಲ್ಲ ಇರ್ತಾ ಇತ್ತಲ್ಲ, ಆ ರೀತಿ ಅಲ್ದಾನೆ ಆಲ್ಮೋಸ್ಟ್ ಆ ಟೀಮ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಆದ ಕಾರಣ ಇಲ್ಲಿ ಮತ್ತೆ ರಜತ್ ಅವ್ರು ಕೂಡ ಟೇಸ್ಟ್ ಕೊಡ್ತಾರೆ. ಬೇಡ ಬಿಡೋ ಸೋತ್ ಬಿಡೋಣ, ಇದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಹೇಳ್ತಾರೆ. ಸಖತ್ತಾಗಿ ಫನ್ ಎಲ್ಲ ವರ್ಕೌಟ್ ಆಗುತ್ತೆ. ಇನ್ನು ಇಂಪಾರ್ಟೆಂಟ್ ಏನಂದ್ರೆ ಈ ಒಂದು ಸಂಡೇ ಎಪಿಸೋಡ್ ಅಲ್ಲಿ ಒಂದು ಭ್ರಮೆಯನ್ನು ಟಾಸ್ಕ್ ಬರುತ್ತೆ. ಅಂದ್ರೆ ತಲೆ ಮೇಲೆ ಬನೂನ್ಸ್ ಎಲ್ಲ ಕಟ್ಕೊಂಡಿರ್ತಾರೆ. ಆ ಬನೂನ್ಸ್ ಮೇಲೆ ಯಾರೆಲ್ಲ ಯಾವ ಭ್ರಮೆಯಲ್ಲಿ ಇದಾರೆ ಅಂತೆಲ್ಲ ಟಾಪಿಕ್ ಬರುತ್ತೆ. ಮೊದಲೇದಾಗಿ ಗಿಲ್ಲಿ ಅವರು ರಘು ಅವ್ರಿಗೊಂದು ಕ್ಲಾರಿಟಿ ಕೊಡ್ತಾರೆ. ಏನಂತಂದ್ರೆ ರಘು ಅವರು ಇವರು ನಾನು ಗೆಳೆಯ ಅಂತೇಳಿ ಕಾಮಿಡಿ ಮಾಡ್ತಾ ಇದ್ದೀನಿ, ಕೆಳಗಾಕಿ ಇದು ಮಾಡ್ತಾ ಇದ್ದೀನಿ ಅಂತೆಲ್ಲ ಒಂದು ಭ್ರಮೆಯಲ್ಲಿ ಇದಾರೆ ಅಂತೇಳಿ ಪಿಪಿನ ಹೊಡಿತಾರೆ. ಅದಾದ್ಮೇಲೆ ಧ್ರುವಂತ್ ಅವರು ರಕ್ಷಿತಾಗಿ ಹೇಳ್ತಾರೆ, ಇವರೆಲ್ಲ ನಾನೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ ಇದಾರೆ ಅಂತೇಳಿ ಒಂದು ಭ್ರಮೆಯಲ್ಲಿ ಇದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರಾಶಿಕಾ ಕೂಡ ಅದನ್ನ ಹೇಳ್ತಾರೆ, ಇವರು ಮಾತ್ರ ಪರ್ಫೆಕ್ಟ್, ಇನ್ನಿರೋದೆಲ್ಲ ಎಫೆಕ್ಟ್ ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ ಅಂತೇಳಿ ಬಲೂನ್ ಹೊಡಿತಾರೆ. ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಏನಂದ್ರೆ ರಕ್ಷಿತಾ ಅವ್ರ ಬಗ್ಗೆ ಕಾವ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಗೊತ್ತಾ, ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ಅದಾದ್ಮೇಲೆ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇವಾಗ ಸ್ವಲ್ಪ ಆಲೋಚನೆ ಮಾಡ್ರಪ್ಪ, ಯಾರ್ಯಾರೆಲ್ಲ ರಕ್ಷಿತಾ ಗಿಲ್ಲಿ ಗಿಲ್ಲಿ ರಕ್ಷಿತಾ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಒಂದು ಆಲೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬರು ಸಪೋರ್ಟ್ ಮಾಡಿ, ಗಿಲ್ಲಿನ ರಕ್ಷಿತನ. ಯಾಕಂದ್ರೆ ಹತ್ರ ಬರ್ತಾ ಏನಾಗ್ತಂದ್ರೆ ಗೆಲ್ಲೋದು ಒಬ್ರೇನೆ, ಇಬ್ರು ಗೆಲ್ಲಕ್ಕಾಗಲ್ಲ, ಒಬ್ರೇ ಗೆಲ್ಲೋದು. ಈಗ ರಕ್ಷಿತಾ ಸ್ಟೇಟ್ಮೆಂಟೇ ಇದು, ಏನಂತ ಗೊತ್ತಾ, ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ನಾನು ಆಮೇಲೆ ಹೋಗೋದಂತ. ಇದ್ರ ಬಗ್ಗೆ ಆಲೋಚನೆ ಮಾಡಿ, ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾವ್ಯ ಅವರಂತ ಸರಿಯಾಗಿ ಕಾಲಿದ್ದಾರೆ ರಕ್ಷಿತಾ ಅವ್ರ ಬಗ್ಗೆ. ಕಾನ್ಫಿಡೆನ್ಸ್ ಇರ್ಬೇಕು ಸರ್, ಓವರ್ ಕಾನ್ಫಿಡೆನ್ಸ್ ಎಲ್ಲ ಇರ್ಬಾರ್ದು. ಗಿಲ್ಲಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರಂತೆ ಸರ್, ಅದಾದ್ಮೇಲೆ ರಕ್ಷಿತಾ ಹೋಗ್ತಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ರಾಶಿಕ್ ಅವ್ರು ಹೇಳ್ತಾರೆ, ಆಲ್ಮೋಸ್ಟ್ ತಲೆ ಮೇಲೆ ಬಲೂನ್ ಎಲ್ಲ ಹೊಡೆದು ರಕ್ಷಿತಾಗೆ ಅಂತ ಹೇಳ್ಬೋದು. ಇನ್ನು ಆ ವಿಷಯಕ್ಕೆ ಬಂದ್ಬಿಟ್ರೆ ಎಸ್ ಆರ್ ನೋ ಬಂದಾಗ ಆಲ್ರೆಡಿ ನಾನು ಹೇಳಿದ್ದೆ, ಅಂದ್ರೆ ಇನ್ನು ಗಿಲ್ಲಿ ಕಾವ್ಯ ಜೊತೆಗೆ ಬೇರೆ ಆಗಿದ್ವಿ ಅಂತೆಲ್ಲ ಹೇಳ್ತಾರೆ. ಬಟ್ ಬೇರೆ ಆಗಿಲ್ಲ, ಬೇರೆ ಆಗೋ ರೀತಿ ತರ ಮಾಡ್ತಾ ಇದಾರೆ ಅಂತ ಅಂದಾಗ ಒಬ್ಬೊಬ್ಬರೇ ಒಂದು ಉಲ್ಟಾ ಪಲ್ಟಾ ಆನ್ಸರ್ ಕೊಡ್ತಾರೆ, ಮಾತಾಡಿಲ್ಲ ಅನ್ನೋ ರೀತಿಯಲ್ಲಿ. ಎಸ್ ಆರ್ ಬೋರ್ಡ್ ಬಂದಾಗ ರಕ್ಷಿತರ ಬಗ್ಗೆ ತುಂಬಾ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತವೆ. ಆ ಸ್ಟೇಟ್ಮೆಂಟ್ಗಳು ತುಂಬಾ ರಕ್ಷಿತಾಗೆ ಏನು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಎಲ್ಲ ಇದೆ. ಇನ್ನೊಂದು ವಿಶೇಷವಾಗಿ ಗಾಳಿ ಸುದ್ದಿ ಅಂತ ಹೇಳ್ತಾ ಇದ್ವಲ್ಲ, ಅಂದ್ರೆ ಇವರು ಗೆಸ್ಟ್ ಒಳಗೆ ಬಂದ್ರೆ ಗೆಸ್ಟ್ ಒಳಗೆ ಇರ್ತಾರೆ, ಗೆಸ್ಟ್ ಒಳಗೆ ಹೋಗ್ತಾರೆ ಅಂತ ಮತ್ತೆ ಕನ್ಫರ್ಮ್ ನಿಜಾನ ಅಂದ್ರೆ 100% ಕನ್ಫರ್ಮ್.
ಗೆಸ್ಟ್ಗಳಾಗಿ ಬಂದಿದ್ರು. ಐ ಥಿಂಕ್ ಹೌಸ್ಮೇಟ್ಸ್ಗೆ ಹೇಳಲ್ಲ ಅನ್ಸುತ್ತೆ, ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಪ್ರೋಟ್ರೇ ಮಾಡ್ಬೋದು. ನಮಗೆ ಮಾತ್ರ ಗೆಸ್ಟ್ಗಳನ್ನ ತೋರಿಸ್ತಾರೆ, ಅಲ್ಲಿ ಮಾತ್ರ ಅವ್ರಿಗೆ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ, ಅವ್ರಿಗೆ ಇನ್ನೂ ಇದು ಒಂದು ಬರ್ಬೇಕಂತೇಳಿ ಒಪ್ಪಿಸ್ತಾರೆ. ಬಟ್ ಹೊರಗಡೆ ಬಂದ್ಮೇಲೆ ಸಖತ್ತಾಗಿ ಸನ್ಮಾನ ಕೂಡ ಮಾಡ್ತಾರೆ ಚೈತ್ರ ಅವರಿಗೆ ಮತ್ತು ರಜತ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ 3 ವಾರಗಳ ಕಾಲ ಇದ್ದಾರೆ. ಆ 3 ವಾರಗಳಲ್ಲಿ ಅವ್ರಿಗೆ ಏನೇನೆಲ್ಲ ಗಿಫ್ಟ್ಸ್ ಎಲ್ಲ ಬಂದಿರುತ್ತೆ, ಅವೆಲ್ಲ ಕೊಟ್ಟು ವೀಕೆಂಡ್ ಅಲ್ಲಿ ಕಿಚ್ಚ ಸರ್ ಚೈತ್ರ ಅವರಿಗೆ ಜಾಸ್ತಿ ಅಷ್ಟೇನು ಬೈದಿರಲ್ಲ, ನೋಡಿರ್ತಾರೆ ನಿನ್ನೆ ಎಪಿಸೋಡು. ಅದೇ ರೀತಿಯಾಗಿ ಇವತ್ತು ಎಪಿಸೋಡ್ ಕೂಡ ಅಪ್ರಿಷಿಯೇಷನ್ಸ್ ಮಾಡಿ ಬಂದು ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಕೊಟ್ಟಿದ್ದೀರಾ. ಬಿಗ್ ಬಾಸ್ ಮನೇಲಿ ಆಗು ಹೋಗೋಗಳು ತುಂಬಾ ಹೋಗ್ತಾ ಇರ್ತವೆ. ಅದ್ರ ಮೇಲೆ ಅವ್ರ ಬಗ್ಗೆ ಕ್ವಶನ್ ಮಾಡ್ತಾರೆ. ಟಾಪ್ 5 ಯಾರು ಇರ್ತಾರೆ, ಅದಾದ್ಮೇಲೆ ಯಾರು ಗೆಲ್ಬಹುದು, ಯಾರ ವ್ಯಕ್ತಿತ್ವ ಏನಂತೇಳಿ ಕೇಳ್ತಾರೆ ಕಿಚ್ಚ ಸರ್. ಜೊತೆಗೆ ಸಖತ್ತಾಗಿ ಟ್ವಿಸ್ಟ್ ಅಂಡ್ ಆನ್ಸರ್ಸ್ ಎಲ್ಲ ಇರುತ್ತೆ. ಇವತ್ತು ಎಪಿಸೋಡ್ ಪರವಾಗಿಲ್ಲ, ನೋಡ್ಬೋದು, ಆ ರೀತಿ ಎಲ್ಲ ಇರುತ್ತೆ, ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈಗ ನೋಡಿ, ಕಾವ್ಯ ಗಿಲ್ಲಿ ಜೊತೆಗಿದ್ದಾಗ ಅದನ್ನ ಹೇಟ್ ಮಾಡ್ತಾಳೆ, ಹರ್ಟ್ ಆಗ್ತಾಳೆ, ಜೊತೆಗಿರ್ಬಾರ್ದು ನಾನಿರ್ಬೇಕಂತ ತಗೊಂಡಾಗ ಇವರು ಗಿಲ್ಲಿನೇ ಹೊರಗಡೆ ಹಾಕಿ ನಾನು ಹೋಗ್ತೀನಿ ಅನ್ನೋ ಲೆವೆಲ್ಗೆ ಬೆಳೆದಿದ್ದಾರೆ. ಅಂದ್ರೆ ಶಿ ಈಸ್ ಟು ಸಮಥಿಂಗ್ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ನಾನೇ ಗೆಲ್ತೀನಿ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಭ್ರಮೆ ಇರೋದಲ್ಲ, ಕಾನ್ಫಿಡೆನ್ಸ್ ತಪ್ಪಲ್ಲ, ಓವರ್ ಕಾನ್ಫಿಡೆನ್ಸ್ ತುಂಬಾನೇ ಇದೆ ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ಈ ಎಪಿಸೋಡ್ ಅಲ್ಲಿ, ಸಂಡೇ ಎಪಿಸೋಡ್ ಅದೇ ಕಾಣುತ್ತೆ. ನಿನ್ನೆಗೆ ಇನ್ನು ಮುಗ್ದಿಲ್ಲ ರಕ್ಷಿತಾ ಅವ್ರದ್ದು ಎಪಿಸೋಡು, ಇವತ್ತು ಎಪಿಸೋಡ್ ಕೂಡ ತುಂಬಾನೇ ಬರುತ್ತೆ, ಅದನ್ನ ಕಾವು ನೋಡ್ಬೇಕು. ಎಸ್ಪೆಷಲಿ ಧ್ರುವಂತ್ ಅವರು ರಕ್ಷಿತಾ ಅವ್ರನ್ನ ಎಕ್ಸ್ಪೋಸ್ ಮಾಡೋದ್ರಲ್ಲಿ ತುಂಬಾನೇ ಬಿಜಿ ಇದಾರೆ ಅಂತ ಹೇಳ್ಬೋದು. ಮತ್ತೆ ಈ ಬಲೂನ್ ಹೊಡೆಯೋದ್ರಲ್ಲಿ ಅಶ್ವಿನಿ ಅವ್ರ ಬಲೂನ್ ಕೂಡ ತುಂಬಾನೇ ಇದಾವೆ. ಏನಂದ್ರೆ ನಾನೇ ಡೇರ್ ಅಂಡ್ ಡಿಸಿಷನ್ ತಗೊಂಡಿದ್ದೀನಿ, ನನ್ ಬಿಟ್ರೆ ಯಾರು ಇಲ್ಲ ಅಂತ ಡಿಸಿಷನ್ ತಗೊಳೋದ್ರಲ್ಲಿ ಇವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಗಿಲ್ಲಿ ಕೂಡ ಸರಿಯಾಗಿ ಕ್ಲಾರಿಟಿ ಕೊಡ್ತಾರೆ ನಮ್ಮ ರಘು ಅವ್ರಿಗೆ. ಇವರು ನನ್ನ ಕಾಮಿಡಿ ಮಾಡ್ತಾನೆ, ನನ್ನ ವ್ಯಕ್ತಿತ್ವ ಕೆಳಗಾಗ್ತಾನೆ ಅಂತ ಒಂದು ಭ್ರಮೆಯಲ್ಲಿದ್ದಾರೆ. ಬಟ್ ನಾನು ಆ ರೀತಿ ಇಲ್ಲ, ಕಾಮ್ ಆಗಿ, ಕೂಲ್ ಆಗಿ, ಕಂಪೋಸ್ ಆಗಿ ರಘುವತ್ ಅವ್ರು ಇಡ್ತೀನಿ. ಬಟ್ ಅವ್ರು ಆ ರೀತಿ ಎಲ್ಲ ಥಿಂಕ್ ಮಾಡಿದ್ರೆ ನನಗೇನು ಅರ್ಥ ಆಗ್ತಿಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ರಜತ್ ಅವರು ಚೈತ್ರ ಅವರ ಮಾತುಗಳು ತುಂಬಾ ಚೆನ್ನಾಗಿರ್ತವೆ ಇವತ್ತು ಎಪಿಸೋಡ್ ಅಲ್ಲಿ. ಕೊನೆವರೆಗೂ ಹೇಳ್ದಲ್ಲ, ರಜತ್ ಅವರು ಮತ್ತೆ ನಮ್ಮ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಇವತ್ತು ಹೊರಗಡೆ ಹೋಗೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಕೊನೆಗೆ ಎಲ್ಲರಿಗೂ ಒಂದು ಹಿಂಟ್ ಕೊಡ್ತಾರೆ ಕಿಚ್ಚ ಸರ್ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೆ. ಯಾಕೆ ಅಂದ್ರೆ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ, ಇನ್ಮೇಲಾದ್ರೂ ಕರೆಕ್ಟಾಗಿ ಆಟ ಆಡಿ, ಇನ್ಮೇಲಾದ್ರೂ ನಿಮ್ಮ ಒಂದು ಏನು ಅನ್ನೋದು ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ನೀವು ಏನಕ್ಕೆ ಬಂದ್ರೆ ನಿಮ್ಮ ಐಡೆಂಟಿಟಿ ಏನು, ತುಂಬಾ ಜನಕ್ಕೆ ಅದೇ ಹೇಳ್ತಾರೆ, ನಿಮ್ಮ ಐಡೆಂಟಿಟಿ ಏನು. ಈಗ ನೀವು ಕಾಮಿಡಿಯಿಂದ ಬಂದಿದ್ರಾ, ಇನ್ನೊಂದಿಂದ ಬಂದಿದ್ರಾ, ಆಕ್ಟಿಂಗ್ ಇಂದ ಬಂದಿರಾ, ಏನ್ ಮಾಡ್ತಾ ಇದ್ರ ಬಿಗ್ ಬಾಸ್ ಮನೇಲಿ ಅಂತೇಳಿ ಸರಿಯಾಗಿ ಉಗುದು ಉಪ್ಪು ಹಾಕ್ತಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅರ್ಥ ಬರ್ತಾ ಇದ್ರೆ ಅದರಲ್ಲಿ ಎಕ್ಸ್ಪೆಷಲಿ ಕೆಲವು ಕಂಟೆಸ್ಟೆಂಟ್ಗಳಿಗೆ ಅರ್ಥ ಆಗುತ್ತಾ ಅಂತ ಕಾದು ನೋಡ್ಬೇಕು. ಇನ್ನೊಂದು ಮುಖ್ಯವಾಗಿ ಈ ವಾರ, ಮುಂದಿನ ವಾರ ಇನ್ನೂ ಬರ್ತಾ ಸಖತ್ತಾಗಿ ಟಾಸ್ಕ್ಗಳೆಲ್ಲ ಬರ್ತಾ ಇರ್ತವೆ, ಸಖತ್ತಾಗಿ ಇರುತ್ತೆ. ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ಅದ್ಭುತವಾದ ನಿರ್ಧಾರಗಳೆಲ್ಲ ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಆಟಕ್ಕೆ ಅಂತ್ಯ ಆಗುತ್ತೆ, ಖತಮ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಕಿಚ್ಚ ಸರ್. ತುಂಬಾ ಸ್ಪೀಚ್ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ. ಅದೇ ರೀತಿಯಾಗಿ ಹೇಳ್ದಲ್ಲ, ಈ ಸಂಡೇ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ, ಸಖತ್ತಾಗಿ ಫನ್ ಎಲ್ಲ ಇರುತ್ತೆ. ಎಸ್ಪೆಷಲಿ ಗಿಲ್ಲಿ ಎಪಿಸೋಡ್ ಅಂತ ಕರಿಬಹುದಾಗಿತ್ತು ಸಂಡೇ ಎಪಿಸೋಡ್. ಬಟ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದಾರೆ, ಕೆಲವು ಸಲ ಚೇಂಜ್ ಮಾಡಿದೆ ಒಳ್ಳೆಯದಂದ್ರೆ ಕೊನೆಗೆ ಏನಂದ್ರೆ ಒಂದ್ ಸೈಡ್ ಆರ್ಮಿ ಆಗ್ಬಿಡುತ್ತೆ. ವಿನ್ನರ್ ಇವರಿಗೆ ಜಾಸ್ತಿ ಫೋಟೋ ಸಿಗುತ್ತೆ, ಇವರಿಗೆ ಜಾಸ್ತಿ ಇದೆಲ್ಲ ಸಿಗುತ್ತೆ ಅಂದ್ರೆ ಒಂದು ಭ್ರಮೆ ಬೇಡ ಅಂತೇಳಿ ಚೇಂಜ್ ಮಾಡ್ತಾ ಇದ್ದಾರೆ. ಚೇಂಜ್ ಮಾಡಿದ್ರೆ ಒಳ್ಳೇದು. ಬಟ್ ಸಪೋರ್ಟ್ ಮಾತ್ರ ನಿಲ್ಲಲ್ಲ ಕೆಲವರಿಗೆ, ಅದೇ ರೀತಿ ಆಗ್ತಿದೆ. ಎಸ್ಪೆಷಲಿ ಕಾವ್ಯ, ಗಿಲ್ಲಿ, ರಕ್ಷಿತಾಗ ಮಾತ್ರ ಎಷ್ಟೇ ನೆಗೆಟಿವ್ ಆಗಿದ್ರು ಕೂಡ ಅವರಿಗೆ ಸಪೋರ್ಟ್ ಅಂತೂ ಸಿಗೋದ್ರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಬರ್ತಾ ಅಶ್ವಿನಿ ಕೂಡ ಎಲ್ಲೋ ಕಡಿಮೆ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈ ರೀತಿ ಇತ್ತು ಇವತ್ತಿನ ಸಂಡೇ ಎಪಿಸೋಡ್. ಈ ರೀತಿ ಇರುತ್ತೆ ಸಂಡೇ ಎಪಿಸೋಡ್. ಆ ಬಲೂನ್ ಟಾಸ್ಕ್ ಅಲ್ಲಿ ಯಾರ ವ್ಯಕ್ತಿತ್ವ ಒಂದು ಸ್ವಲ್ಪ ಕಳಚಿ ಬೀಳೋದ್ರಲ್ಲಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಯಾರು ಫೇವರೇಟ್, ಯಾರು ಗೆಲ್ಬೋದು ಅಂತ ದಯವಿಟ್ಟು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ